ಸದ್ಯಕ್ಕೆ ದೆಹಲಿ ಪ್ರವಾಸದಲ್ಲಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಾಧ್ಯಮವನ್ನು ಉದ್ದೇಶಿಸಿ ಅಲ್ಲಿ ಮಾತನಾಡಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗೆ ವೇಗ ಕೊಡೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಮ್ಮ ನೀರು ನಮ್ಮ ಹಕ್ಕು, ಇನ್ ಸುಮ್ಮನಿರೋಕೆ ಸಾಧ್ಯವೇ ಇಲ್ಲ. ಕಳಸಾ ಬಂಡೂರಿ ಯೋಜನೆಗೆ ಟೆಂಡರ್ ಕರಿತೇವೆ ಅಂತ ಹೇಳಿ ದೆಹಲಿ ಕರ್ನಾಟಕ ಭವನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಗೋವಾದವರು ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಡೋಕೆ ಗೋವಾದವರು ಯಾರು? ಮೇಕೆದಾಟು ಆಲಮಟ್ಟಿ ಬಗ್ಗೆ ಕೂಡ ಮನವರಿಕೆ ಮಾಡಲಾಗಿದೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಭೇಟಿಯಾಗಿದ್ರು ಡಿಕೆ ಶಿವಕುಮಾರ್. ಮೇಕೆದಾಟು ಯೋಜನೆ ಕೈಗೊಳ್ಳುವ ಅಗತ್ಯದ ಬಗ್ಗೆ ಕೇಂದ್ರ ಸಚಿವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಿಸುವ ಬಗ್ಗೆ ಕೂಡ ಸಭೆ ಕರೆಯಲಾಗಿತ್ತು. 2 ಬಾರಿ ಮುಂದೂಡಿಕೆಯಾಗಿದೆ ಸಭೆ. ಅದರ ಬಗ್ಗೆ ತೀರ್ಪು ಬಂದು 10 ವರ್ಷವಾಗಿದೆ. ಇನ್ನೂ ಸುಮ್ಮನಿರೋಕೆ ಸಾಧ್ಯ ಇಲ್ಲ. ಅದನ್ನ ತಡೆ ಹಿಡಿಯೋಕೆ ಆಂಧ್ರಪ್ರದೇಶ ತೆಲಂಗಾಣದವರು ಯಾರು ಅಂತ ಹೇಳಿ ದೆಹಲಿಯ ಕರ್ನಾಟಕ ಭವನದಲ್ಲಿ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಸ್ವಲ್ಪ ಎಲ್ಲ ನಾವು ಅಧ್ಯಾಯ ಮಾಡಿದೆ. ಆದ್ಮೇಲೆ ನಾವು ಅದಕ್ಕೆ ಅದಕ್ಕೇನು ಯಾವ ರೀತಿ ಉತ್ತರ ಕೊಡಬೇಕು ಆ ಟೆಂಡರ್ ಕರೆದುಬಿಟ್ಟಿದ್ದೀವಿ. ಆಲ್ರೆಡಿ ಕಾಲ್ ಟೆಂಡರ್ ಟೆಂಡರ್ ಕಂಟಿನ್ಯೂ ನೋಡ್ತೀವಿ. ಲೀಗಲ್ ಆಸ್ಪೆಕ್ಟ್ಸ್ ನೋಡ್ಬಿಟ್ಟು ಇದೆಲ್ಲ ಸ್ವಲ್ಪ ಎಲ್ಲ ನಾವು ಅಧ್ಯಾಯ ಮಾಡಿದೆ. ಆದ್ಮೇಲೆ ನಾವು ಅದಕ್ಕೆ ಅದಕ್ಕೇನು ಯಾವ ರೀತಿ ಉತ್ತರ ಕೊಡಬೇಕು ಆ ಟೆಂಡರ್ ಕರೆದುಬಿಟ್ಟಿದ್ದೀವಿ. ಆಲ್ರೆಡಿ ಕಾಲ್ ಟೆಂಡರ್ ಟೆಂಡರ್ ಕಂಟಿನ್ಯೂ ನೋಡ್ತೀವಿ. ಲೀಗಲ್ ಆಸ್ಪೆಕ್ಟ್ಸ್ ನೋಡ್ಬಿಟ್ಟು ಇದೆಲ್ಲ ಸ್ವಲ್ಪ ಎಲ್ಲ ನಾವು ಅಧ್ಯಾಯ ಮಾಡಿದೆ. ಆದ್ಮೇಲೆ ನಾವು ಅದಕ್ಕೆ ಸದ್ಯಕ್ಕೆ ದೆಹಲಿ ಪ್ರವಾಸದಲ್ಲಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಾಧ್ಯಮವನ್ನು ಉದ್ದೇಶಿಸಿ ಅಲ್ಲಿ ಮಾತನಾಡಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗೆ ವೇಗ ಕೊಡೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಮ್ಮ ನೀರು ನಮ್ಮ ಹಕ್ಕು, ಇನ್ ಸುಮ್ಮನಿರೋಕೆ ಸಾಧ್ಯವೇ ಇಲ್ಲ. ಕಳಸಾ ಬಂಡೂರಿ ಯೋಜನೆಗೆ ಟೆಂಡರ್ ಕರಿತೇವೆ ಅಂತ ಹೇಳಿ ದೆಹಲಿ ಕರ್ನಾಟಕ ಭವನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಗೋವಾದವರು ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಡೋಕೆ ಗೋವಾದವರು ಯಾರು? ಮೇಕೆದಾಟು ಆಲಮಟ್ಟಿ ಬಗ್ಗೆ ಕೂಡ ಮನವರಿಕೆ ಮಾಡಲಾಗಿದೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಭೇಟಿಯಾಗಿದ್ರು ಡಿಕೆ ಶಿವಕುಮಾರ್. ಮೇಕೆದಾಟು ಯೋಜನೆ ಕೈಗೊಳ್ಳುವ ಅಗತ್ಯದ ಬಗ್ಗೆ ಕೇಂದ್ರ ಸಚಿವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಿಸುವ ಬಗ್ಗೆ ಕೂಡ ಸಭೆ ಕರೆಯಲಾಗಿತ್ತು. 2 ಬಾರಿ ಮುಂದೂಡಿಕೆಯಾಗಿದೆ ಸಭೆ. ಅದರ ಬಗ್ಗೆ ತೀರ್ಪು ಬಂದು 10 ವರ್ಷವಾಗಿದೆ. ಇನ್ನೂ ಸುಮ್ಮನಿರೋಕೆ ಸಾಧ್ಯ ಇಲ್ಲ. ಅದನ್ನ ತಡೆ ಹಿಡಿಯೋಕೆ ಆಂಧ್ರಪ್ರದೇಶ ತೆಲಂಗಾಣದವರು ಯಾರು ಅಂತ ಹೇಳಿ ದೆಹಲಿಯ ಕರ್ನಾಟಕ ಭವನದಲ್ಲಿ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಸ್ವಲ್ಪ ಎಲ್ಲ ನಾವು ಅಧ್ಯಾಯ ಮಾಡಿದೆ. ಆದ್ಮೇಲೆ ನಾವು ಅದಕ್ಕೆ ಅದಕ್ಕೇನು ಯಾವ ರೀತಿ ಉತ್ತರ ಕೊಡಬೇಕು ಆ ಟೆಂಡರ್ ಕರೆದುಬಿಟ್ಟಿದ್ದೀವಿ. ಆಲ್ರೆಡಿ ಕಾಲ್ ಟೆಂಡರ್ ಟೆಂಡರ್ ಕಂಟಿನ್ಯೂ ನೋಡ್ತೀವಿ. ಲೀಗಲ್ ಆಸ್ಪೆಕ್ಟ್ಸ್ ನೋಡ್ಬಿಟ್ಟು ಇದೆಲ್ಲ ಸ್ವಲ್ಪ ಎಲ್ಲ ನಾವು ಅಧ್ಯಾಯ ಮಾಡಿದೆ. ಆದ್ಮೇಲೆ ನಾವು ಅದಕ್ಕೆ ಅದಕ್ಕೇನು ಯಾವ ರೀತಿ ಉತ್ತರ ಕೊಡಬೇಕು ಆ ಟೆಂಡರ್ ಕರೆದುಬಿಟ್ಟಿದ್ದೀವಿ. ಆಲ್ರೆಡಿ ಕಾಲ್ ಟೆಂಡರ್ ಟೆಂಡರ್ ಕಂಟಿನ್ಯೂ ನೋಡ್ತೀವಿ. ಲೀಗಲ್ ಆಸ್ಪೆಕ್ಟ್ಸ್ ನೋಡ್ಬಿಟ್ಟು ಇದೆಲ್ಲ ಸ್ವಲ್ಪ ಎಲ್ಲ ನಾವು ಅಧ್ಯಾಯ ಮಾಡಿದೆ. ಆದ್ಮೇಲೆ ನಾವು ಅದಕ್ಕೆ ಸದ್ಯಕ್ಕೆ ದೆಹಲಿ ಪ್ರವಾಸದಲ್ಲಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಾಧ್ಯಮವನ್ನು ಉದ್ದೇಶಿಸಿ ಅಲ್ಲಿ ಮಾತನಾಡಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗೆ ವೇಗ ಕೊಡೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಮ್ಮ ನೀರು ನಮ್ಮ ಹಕ್ಕು, ಇನ್ ಸುಮ್ಮನಿರೋಕೆ ಸಾಧ್ಯವೇ ಇಲ್ಲ. ಕಳಸಾ ಬಂಡೂರಿ ಯೋಜನೆಗೆ ಟೆಂಡರ್ ಕರಿತೇವೆ ಅಂತ ಹೇಳಿ ದೆಹಲಿ ಕರ್ನಾಟಕ ಭವನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಗೋವಾದವರು ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಡೋಕೆ ಗೋವಾದವರು ಯಾರು? ಮೇಕೆದಾಟು ಆಲಮಟ್ಟಿ ಬಗ್ಗೆ ಕೂಡ ಮನವರಿಕೆ ಮಾಡಲಾಗಿದೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಭೇಟಿಯಾಗಿದ್ರು ಡಿಕೆ ಶಿವಕುಮಾರ್. ಮೇಕೆದಾಟು ಯೋಜನೆ ಕೈಗೊಳ್ಳುವ ಅಗತ್ಯದ ಬಗ್ಗೆ ಕೇಂದ್ರ ಸಚಿವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಿಸುವ ಬಗ್ಗೆ ಕೂಡ ಸಭೆ ಕರೆಯಲಾಗಿತ್ತು. 2 ಬಾರಿ ಮುಂದೂಡಿಕೆಯಾಗಿದೆ ಸಭೆ.
ಅದರ ಬಗ್ಗೆ ತೀರ್ಪು ಬಂದು 10 ವರ್ಷವಾಗಿದೆ, ಇನ್ನೂ ಸುಮ್ಮನಿರೋಕ್ ಸಾಧ್ಯ ಇಲ್ಲ. ಅದನ್ನ ತಡೆ ಹಿಡಿಯೋಕೆ ಆಂಧ್ರಪ್ರದೇಶ, ತೆಲಂಗಾಣದವರು ಯಾರು ಅಂತ ಹೇಳಿ ದೆಹಲಿಯ ಕರ್ನಾಟಕ ಭವನದಲ್ಲಿ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಸ್ವಲ್ಪ ಎಲ್ಲ ನಾವು ಅನ್ಯಾಯ ಮಾಡಿದೆ, ಆದ್ಮೇಲೆ ನಾವು ಅದಕ್ಕೆ ಉತ್ತರ ಅದಕ್ಕೇನು ಯಾವ ರೀತಿ ಉತ್ತರ ಕೊಡಬೇಕು, ನಾನು ಟೆಂಡರ್ ಕರೆದುಬಿಟ್ಟಿದ್ದೀನಿ. ಆಲ್ರೆಡಿ ಕಾಲ್ ಟೆಂಡರ್ ಟೆಂಡರ್ ಕಂಟಿನ್ಯೂ ನೋಡ್ತೀವಿ, ಲೀಗಲ್ ಆಸ್ಪೆಕ್ಟ್ಸ್ ನೋಡ್ಬಿಟ್ಟು ಇದೆಲ್ಲ ಸ್ವಲ್ಪ ಎಲ್ಲ ನಾವು ಅನ್ಯಾಯ ಮಾಡಿದೆ, ಆದ್ಮೇಲೆ ನಾವು ಅದಕ್ಕೆ ಉತ್ತರ ಅದಕ್ಕೇನು ಯಾವ ರೀತಿ ಉತ್ತರ ಕೊಡಬೇಕು, ನಾನು ಟೆಂಡರ್ ಕರೆದುಬಿಟ್ಟಿದ್ದೀನಿ. ಆಲ್ರೆಡಿ ಕಾಲ್ ಟೆಂಡರ್ ಟೆಂಡರ್ ಕಂಟಿನ್ಯೂ ನೋಡ್ತೀವಿ, ಲೀಗಲ್ ಆಸ್ಪೆಕ್ಟ್ಸ್ ನೋಡ್ಬಿಟ್ಟು ಇದೆಲ್ಲ ಸ್ವಲ್ಪ ಎಲ್ಲ ನಾವು ಅನ್ಯಾಯ ಮಾಡಿದೆ, ಆದ್ಮೇಲೆ ನಾವು ಅದಕ್ಕೆ ಸದ್ಯಕ್ಕೆ ದೆಹಲಿ ಪ್ರವಾಸದಲ್ಲಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಾಧ್ಯಮವನ್ನು ಉದ್ದೇಶಿಸಿ ಅಲ್ಲಿ ಮಾತನಾಡಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗೆ ವೇಗ ಕೊಡೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಮ್ಮ ನೀರು ನಮ್ಮ ಹಕ್ಕು, ಇನ್ ಸುಮ್ಮನಿರೋಕೆ ಸಾಧ್ಯವೇ ಇಲ್ಲ. ಕಳಸಾ ಬಂಡೂರಿ ಯೋಜನೆಗೆ ಟೆಂಡರ್ ಕರಿತೇವೆ ಅಂತ ಹೇಳಿ ದೆಹಲಿ ಕರ್ನಾಟಕ ಭವನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಗೋವಾದವರು ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಡೋಕೆ ಗೋವಾದವರು ಯಾರು? ಮೇಕೆದಾಟು, ಆಲಮಟ್ಟಿ ಬಗ್ಗೆ ಕೂಡ ಮನವರಿಕೆ ಮಾಡಲಾಗಿದೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಭೇಟಿಯಾಗಿದ್ರು ಡಿಕೆ ಶಿವಕುಮಾರ್. ಮೇಕೆದಾಟು ಯೋಜನೆ ಕೈಗೊಳ್ಳುವ ಅಗತ್ಯದ ಬಗ್ಗೆ ಕೇಂದ್ರ ಸಚಿವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಿಸುವ ಬಗ್ಗೆ ಕೂಡ ಸಭೆ ಕರೆಯಲಾಗಿತ್ತು. 2 ಬಾರಿ ಮುಂದೂಡಿಕೆಯಾಗಿದೆ ಸಭೆ. ಅದರ ಬಗ್ಗೆ ತೀರ್ಪು ಬಂದು 10 ವರ್ಷವಾಗಿದೆ, ಇನ್ನೂ ಸುಮ್ಮನಿರೋಕ್ ಸಾಧ್ಯ ಇಲ್ಲ. ಅದನ್ನ ತಡೆ ಹಿಡಿಯೋಕೆ ಆಂಧ್ರಪ್ರದೇಶ, ತೆಲಂಗಾಣದವರು ಯಾರು ಅಂತ ಹೇಳಿ ದೆಹಲಿಯ ಕರ್ನಾಟಕ ಭವನದಲ್ಲಿ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಸ್ವಲ್ಪ ಎಲ್ಲ ನಾವು ಅನ್ಯಾಯ ಮಾಡಿದೆ, ಆದ್ಮೇಲೆ ನಾವು ಅದಕ್ಕೆ ಉತ್ತರ ಅದಕ್ಕೇನು ಯಾವ ರೀತಿ ಉತ್ತರ ಕೊಡಬೇಕು, ನಾನು ಟೆಂಡರ್ ಕರೆದುಬಿಟ್ಟಿದ್ದೀನಿ. ಆಲ್ರೆಡಿ ಕಾಲ್ ಟೆಂಡರ್ ಟೆಂಡರ್ ಕಂಟಿನ್ಯೂ ನೋಡ್ತೀವಿ, ಲೀಗಲ್ ಆಸ್ಪೆಕ್ಟ್ಸ್ ನೋಡ್ಬಿಟ್ಟು ಇದೆಲ್ಲ ಸ್ವಲ್ಪ ಎಲ್ಲ ನಾವು ಅನ್ಯಾಯ ಮಾಡಿದೆ, ಆದ್ಮೇಲೆ ನಾವು ಅದಕ್ಕೆ ಉತ್ತರ ಅದಕ್ಕೇನು ಯಾವ ರೀತಿ ಉತ್ತರ ಕೊಡಬೇಕು, ನಾನು ಟೆಂಡರ್ ಕರೆದುಬಿಟ್ಟಿದ್ದೀನಿ. ಆಲ್ರೆಡಿ ಕಾಲ್ ಟೆಂಡರ್ ಟೆಂಡರ್ ಕಂಟಿನ್ಯೂ ನೋಡ್ತೀವಿ, ಲೀಗಲ್ ಆಸ್ಪೆಕ್ಟ್ಸ್ ನೋಡ್ಬಿಟ್ಟು ಇದೆಲ್ಲ ಸ್ವಲ್ಪ ಎಲ್ಲ ನಾವು ಅನ್ಯಾಯ ಮಾಡಿದೆ, ಆದ್ಮೇಲೆ ನಾವು ಅದಕ್ಕೆ ಸದ್ಯಕ್ಕೆ ದೆಹಲಿ ಪ್ರವಾಸದಲ್ಲಿದ್ದಾರೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಮಾಧ್ಯಮವನ್ನು ಉದ್ದೇಶಿಸಿ ಅಲ್ಲಿ ಮಾತನಾಡಿದ್ದಾರೆ. ರಾಜ್ಯದ ನೀರಾವರಿ ಯೋಜನೆಗೆ ವೇಗ ಕೊಡೋಕೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ನಮ್ಮ ನೀರು ನಮ್ಮ ಹಕ್ಕು, ಇನ್ ಸುಮ್ಮನಿರೋಕೆ ಸಾಧ್ಯವೇ ಇಲ್ಲ. ಕಳಸಾ ಬಂಡೂರಿ ಯೋಜನೆಗೆ ಟೆಂಡರ್ ಕರಿತೇವೆ ಅಂತ ಹೇಳಿ ದೆಹಲಿ ಕರ್ನಾಟಕ ಭವನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ. ಗೋವಾದವರು ನಮಗೆ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಡೋಕೆ ಗೋವಾದವರು ಯಾರು? ಮೇಕೆದಾಟು, ಆಲಮಟ್ಟಿ ಬಗ್ಗೆ ಕೂಡ ಮನವರಿಕೆ ಮಾಡಲಾಗಿದೆ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಮಾತನಾಡಿದ್ದಾರೆ. ಜಲಸಂಪನ್ಮೂಲ ಸಚಿವ ಸಿಆರ್ ಪಾಟೀಲ್ ಭೇಟಿಯಾಗಿದ್ರು ಡಿಕೆ ಶಿವಕುಮಾರ್. ಮೇಕೆದಾಟು ಯೋಜನೆ ಕೈಗೊಳ್ಳುವ ಅಗತ್ಯದ ಬಗ್ಗೆ ಕೇಂದ್ರ ಸಚಿವರಿಗೆ ಮನವರಿಕೆ ಮಾಡಿಕೊಡಲಾಗಿದೆ. ಆಲಮಟ್ಟಿ ಜಲಾಶಯದ ಎತ್ತರ ಹೆಚ್ಚಿಸುವ ಬಗ್ಗೆ ಕೂಡ ಸಭೆ ಕರೆಯಲಾಗಿತ್ತು. 2 ಬಾರಿ ಮುಂದೂಡಿಕೆಯಾಗಿದೆ ಸಭೆ. ಅದರ ಬಗ್ಗೆ ತೀರ್ಪು ಬಂದು 10 ವರ್ಷವಾಗಿದೆ, ಇನ್ನೂ ಸುಮ್ಮನಿರೋಕ್ ಸಾಧ್ಯ ಇಲ್ಲ. ಅದನ್ನ ತಡೆ ಹಿಡಿಯೋಕೆ ಆಂಧ್ರಪ್ರದೇಶ, ತೆಲಂಗಾಣದವರು ಯಾರು ಅಂತ ಹೇಳಿ ದೆಹಲಿಯ ಕರ್ನಾಟಕ ಭವನದಲ್ಲಿ ಡಿಕೆ ಶಿವಕುಮಾರ್ ಪ್ರಶ್ನೆ ಮಾಡಿದ್ದಾರೆ. ಸ್ವಲ್ಪ ಎಲ್ಲ ನಾವು ಅನ್ಯಾಯ ಮಾಡಿದೆ, ಆದ್ಮೇಲೆ ನಾವು ಅದಕ್ಕೆ ಉತ್ತರ ಅದಕ್ಕೇನು ಯಾವ ರೀತಿ ಉತ್ತರ ಕೊಡಬೇಕು, ನಾನು ಟೆಂಡರ್ ಕರೆದುಬಿಟ್ಟಿದ್ದೀನಿ. ಆಲ್ರೆಡಿ ಕಾಲ್ ಟೆಂಡರ್ ಟೆಂಡರ್ ಕಂಟಿನ್ಯೂ ನೋಡ್ತೀವಿ, ಲೀಗಲ್ ಆಸ್ಪೆಕ್ಟ್ಸ್ ನೋಡ್ಬಿಟ್ಟು ಇದೆಲ್ಲ ಸ್ವಲ್ಪ ಎಲ್ಲ ನಾವು ಅನ್ಯಾಯ ಮಾಡಿದೆ, ಆದ್ಮೇಲೆ ನಾವು ಅದಕ್ಕೆ ಉತ್ತರ ಅದಕ್ಕೇನು ಯಾವ ರೀತಿ ಉತ್ತರ ಕೊಡಬೇಕು, ನಾನು ಟೆಂಡರ್ ಕರೆದುಬಿಟ್ಟಿದ್ದೀನಿ. ಆಲ್ರೆಡಿ ಕಾಲ್ ಟೆಂಡರ್ ಟೆಂಡರ್ ಕಂಟಿನ್ಯೂ ನೋಡ್ತೀವಿ, ಲೀಗಲ್ ಆಸ್ಪೆಕ್ಟ್ಸ್ ನೋಡ್ಬಿಟ್ಟು ಇದೆಲ್ಲ ಸ್ವಲ್ಪ ಎಲ್ಲ ನಾವು ಅನ್ಯಾಯ ಮಾಡಿದೆ, ಆದ್ಮೇಲೆ
ನಾವು ಅದಕ್ಕೆ